ಸಾಗರ್ ತಾನು ಪ್ರೀತಿಸುತ್ತಿರುವ ಹುಡುಗಿ ಬೇರೆಯವರನ್ನು ಮದುವೆಯಾಗುತ್ತಿದ್ದಾಳೆ ಎಂದು ತಿಳಿದು ಅತೀವ ದುಃಖದಿಂದ ಆಫೀಸಿಗೂ ಹೋಗದೆ ಮನೆಯಲ್ಲಿಯೇ ಉಳಿದುಕೊಂಡಿದ್ದ. ಆ ವಿಷಯವನ್ನು ತಿಳಿದ ಅಭಿ ಅವನಿಗೆ ಸಮಾಧಾನಿಸಲು ಪ್ರಯತ್ನಿಸಿದ. ಆದರೆ ಸಾಗರ್ ಅವನ ಯಾವ ಮಾತಿಗೂ ಕಿವಿಗೊಡದೆ ತಾನು ಒಂಟಿಯಾಗಿರಬೇಕೆಂದು ನಿರ್ಧರಿಸಿದ. ಅಭಿ ಒಲ್ಲದ ಮನಸ್ಸಿನಿಂದ ಅಲ್ಲಿಂದ ಹೊರ ನಡೆದಿದ್ದ. ಅವನಿಗೆ ಸಾಗರ್ ಪರಿಸ್ಥಿತಿ ಕಂಡು ಕರುಳು ಕಿತ್ತು ಬಂದಿತ್ತು. ಛೆ, ಅವಳೇನು ರಾಕ್ಷಸಿನ? ಅಷ್ಟೊಂದು ಭಯ ಪಡೋಳು ಪ್ರೀತಿ ಯಾಕೆ ಮಾಡಬೇಕಿತ್ತು? ನನ್ನ ಸಾಗರ್ನ ಈ ಪರಿಸ್ಥಿತಿಗೆ ತಂದ ಅವಳಿಗೆ ಸುಮ್ಮನೆ ಬಿಡಲ್ಲ ನಾನು ಎಂದು ಹಲ್ಲು ಕಚ್ಚಿ ಮುಷ್ಟಿ ಬಿಗಿದು ಕಾರು ಹತ್ತಿ ನೇರವಾಗಿ ಆಫೀಸಿಗೆ ನಡೆದ. ಆಫೀಸಿಗೆ ಬಂದವನು ಎದುರಿಗೆ ಸಾಗರ್ನ ವಿಷಯ ತಿಳಿದುಕೊಳ್ಳಲು ನಿಂತಿದ್ದ ನೇಹಾಳನ್ನು ಗಮನಿಸದೆ ತನ್ನ ಕ್ಯಾಬಿನಿಗೆ ಹೋಗಿ ಚೇರೆಳೆದು ಮುಂದೇನು ಮಾಡಬಹುದೆಂದು ಯೋಚಿಸುತ್ತಾ ಕಣ್ಣು ಮುಚ್ಚಿ ಕುಳಿತನು. ಅವಳಿಗೆ ಮದುವೆ ಫಿಕ್ಸ್ ಆಗಿದ್ದಷ್ಟೆ, ಆದರೆ ಮದುವೆ ಆಗಲಿಲ್ವಲ್ಲ ಎಂದು ಯೋಚಿಸುವಾಗ ವ್ಯಂಗ್ಯವಾದ ನಗುವೊಂದು ಅವನ ತುಟಿಯಂಚಲಿ ಮಿಂಚಿ ಮರೆಯಾಯಿತು. ತಕ್ಷಣ ಏನೋ ಹೊಳೆದವನಂತೆ ತನ್ನ ಮೊಬೈಲ್ ಹಿಡಿದು ಕರಣ್ಗೆ ಕಾಲ್ ಮಾಡಿದ. ಅಭಿಯ ಇನ್ನೊಬ್ಬ ಗೆಳೆಯ ಕರಣ್. ಬಿಸಿನೆಸ್ ವಿಷಯ ಬಿಟ್ಟರೆ ಬೇರೆಲ್ಲ ವಿಷಯದಲ್ಲಿಯೂ ನಾನಿದ್ದೇನೆ ಎಂದು ಮೂಗು ತುರಿಸಿಕೊಂಡು ಬರುವ ಜಾಯಮಾನ ಅವನದು. ಸಿನಿಮಾ ಎಂದರೆ ಹುಚ್ಚು. ಮೊದಲು ಸೀರಿಯಲ್ಗಳಲ್ಲಿ ವಿಲನ್ ಪಾತ್ರ ಮಾಡುತ್ತಿದ್ದವನು ಈಗ ಸಿನಿಮಾಗಳಲ್ಲಿಯೂ ಅವಕಾಶ ಸಿಕ್ಕಿ ತುಂಬ ಬ್ಯುಸಿಯಾಗಿರುತ್ತಿದ್ದ. ಅವನಿಗೆ ಹುಡುಗರಿಗಿಂತ ಹುಡುಗಿಯರೇ ತುಂಬ ಅಭಿಮಾನಿಗಳು. ಬೆಳಗ್ಗಿನ ಜಾವ ಅಭಿಯ ಜೊತೆ ದೇಹ ದಂಡಿಸುವುದು, ನಂತರ ಶೂಟಿಂಗ್ ಹೋಗುವುದು, ರಾತ್ರಿ ಬೇಗ ಬಂದರೆ ಯಾವುದಾದರೂ ಒಳ್ಳೆಯ ಸಿನಿಮಾ ನೋಡಿ ಮಲಗುವುದು ಅವನ ದಿನನಿತ್ಯದ ಕೆಲಸ ಕಾರ್ಯ. ಹಾಯ್ ಅಭಿ, ಏನು ಆಶ್ಚರ್ಯ, ಇಷ್ಟೊತ್ತಿನಲ್ಲಿ ಫೋನ್ ಮಾಡಿದ್ಯಾ? ನಿನ್ನ ಬ್ಯುಸಿ ಶೆಡ್ಯೂಲ್ನಲ್ಲೂ ನಾನು ನೆನಪಾಗಿದ್ದೀನಿ ಅಂದರೆ ಏನೋ ವಿಷಯ ಇರಬೇಕು ಎಂದು ಕೇಳಿದಾಗ, ಎಸ್ ಕರಣ್, ಈಗ ನೀನು ಬ್ಯುಸಿ ಇದ್ದರೆ ಪರವಾಗಿಲ್ಲ, ನಿಮಗೆ ಫ್ರೀ ಆದಾಗ ಕಾಲ್ ಮಾಡು, ಸ್ವಲ್ಪ ಮಾತಾಡಬೇಕು ಎಂದ ಅಭಿಷೇಕ್. ಹೇ, ನಾನಿವತ್ತು ರಜಾ ಕಣೋ, ಆರಾಮಾಗಿ ಸ್ವಲ್ಪ ರೆಸ್ಟ್ ಕೊಡೋಣ ಅಂತ ಮನೆಯಲ್ಲೇ ಇದ್ದೀನಿ, ಈಗಲೇ ಮಾತಾಡು, ಕ್ಯೂರಿಯಾಸಿಟಿ ತಡ್ಕೊಳಕ್ಕಾಗಲ್ಲ ನನಗೆ ಎಂದು ಕಿರುನಗೆ ಬೀರಿದಾಗ, ಓಹ್, ನೀನು ರೆಸ್ಟ್ ತಗೋತಿದ್ಯಾ ಅಂದರೆ ಬಿಡು, ನಾನೇ ಹ್ಯಾಂಡಲ್ ಮಾಡ್ತೀನಿ, ಸಾರಿ ಕರಣ್ ಡಿಸ್ಟರ್ಬ್ ಮಾಡಿದ್ದಕ್ಕೆ ಎಂದು ಅಭಿಷೇಕ್ ಕಾಲ್ ಕಟ್ ಮಾಡಲು ಹೊರಟಾಗ, ಹಲೋ ಅಭಿ, ಒಂದು ನಿಮಿಷ, ನಾನು ಶೂಟಿಂಗ್ಗೆ ರೆಸ್ಟ್ ಕೊಟ್ಟಿದ್ದೀನಿ ಅಂದೆ ಕಣೋ, ನಂಗಲ್ಲ, ಈಗ ವಿಷಯ ಏನು ಅಂತ ಹೇಳು, ಇನ್ನೂ ಸಸ್ಪೆನ್ಸ್ ಅಂದ್ಕೊಂಡು ನನ್ನ ತಲೆಯಲ್ಲಿ ಹುಳ ಬಿಡಬೇಡ ಎಂದು ಕುತೂಹಲದಿಂದ ಕೇಳಿದ ಕರಣ್. ಅದೆಲ್ಲ ಫೋನಲ್ಲಿ ಹೇಳೋಕ್ಕಾಗಲ್ಲ, ನಮ್ಮ ಆಫೀಸಿಗೆ ಬಾ, ಹೇಳ್ತೀನಿ ಎಂದು ಅಭಿಷೇಕ್ ಹೇಳಿದಾಗ, ಬಿಸ್ನೆಸ್ ವಿಷಯ ಅಲ್ಲ ತಾನೇ ಪ್ರಶ್ನಿಸಿದ ಕರಣ್. ಬಿಸ್ನೆಸ್ ವಿಷಯ ನಿನ್ನ ಹತ್ರ ಮಾತಾಡೋಕ್ಕಾಗುತ್ತಾ ಹೇಳು? ಆ ವಿಷಯ ಅಲ್ಲ, ಬೇರೆನೇ ಇದೆ, ಬಾ ಆಫೀಸಿಗೆ ಎಂದು ಅಭಿಷೇಕ್ ಹೇಳಿದಾಗ, ಸರಿ, ಇನ್ನೊಂದು 10 ನಿಮಿಷದಲ್ಲಿ ಅಲ್ಲಿರ್ತೀನಿ ಎಂದು ಕಾಲ್ ಕಟ್ ಮಾಡಿ ಅಭಿಯ ಆಫೀಸಿಗೆ ಹೊರಟ ಕರಣ್. ಚಕ್ರವರ್ತಿ ಕಂಪನಿಯ ಒಳಹೊಕ್ಕ ಕರಣ್ಗೆ ಮೊದಲು ಎದುರಾಗಿದ್ದು ನೇಹಾ. ಅವಳನ್ನು ನೋಡಿ ನಗುತ್ತಾ, ಹಾಯ್ ಬ್ಯೂಟಿ ಎಂದು ಕಣ್ಣೊಡೆದು ಸಾಗಿದ. ಕೋಪ ಬಂತು ನೇಹಾಳಿಗೆ. ಹಲೋ ಮಿಸ್ಟರ್, ಮೈಂಡ್ ಯುವರ್ ಲ್ಯಾಂಗ್ವೇಜ್ ಎಂದು ಜೋರಾಗಿ ಹೇಳಿದಳು ನೇಹಾ. ಕರಣ್ ಅವಳತ್ತ ತಿರುಗಿ, ನೀನೆಷ್ಟೇ ಕೋಪ ಮಾಡಿಕೊಂಡ್ರೂ ನಾನು ನಿನ್ನ ಹಾಗೆ ಕರೆಯೋದು, ಬರ್ಲಾ ಎಂದು ಅಭಿಯ ಕ್ಯಾಬಿನಿಗೆ ಹೋದ. ಅವನ ಮಾತು ಕೇಳಿ ಕೈ ಮುಷ್ಟಿ ಬಿಗಿದು ಟೇಬಲ್ಗೆ ಗುದ್ದಿದಳು ನೇಹಾ. ಹಾಯ್ ಅಭಿ ಎನ್ನುತ್ತಾ ಅಭಿಯ ಎದುರಿಗೆ ನಿಂತ ಕರಣ್. ಓ ಕರಣ್, ಬಾರೋ, ನಿಂಗೆ ಕಾಯ್ತಾ ಇದ್ದೆ ಎಂದು ಅಭಿ ಅವನನ್ನು ಎದುರಿಗೆ ಇರುವ ಕುರ್ಚಿಯಲ್ಲಿ ಕುಳಿತುಕೊಳ್ಳಲು ಹೇಳಿದ. ಈಗ ಬಂದಾಯ್ತಲ್ಲ, ಸುತ್ತಿ ಬಳಸಿ ವಿಷಯಕ್ಕೆ ಬರಬೇಡ, ಏನು ವಿಷಯ ಅಂತ ಡೈರೆಕ್ಟಾಗಿ ಹೇಳು, ನನಗೆ ಕುತೂಹಲ ತಡೆಯೋಕ್ಕಾಗ್ತಿಲ್ಲ ಎಂದು ಎದುರಿಗಿರುವ ಕುರ್ಚಿಯನ್ನು ಎಳೆದು ಕುಳಿತ ಕರಣ್. ಈಗಷ್ಟೇ ಬಂದಿದ್ಯಾ, ಸ್ವಲ್ಪ ಸುಧಾರಿಸ್ಕೊ, ಆಮೇಲೆ ವಿಷಯಕ್ಕೆ ಬರ್ತೀನಿ ಎಂದ ಅಭಿಯ ಮಾತಿಗೆ, ಓ ಹಲೋ,
ನಮ್ಮನೆಯಿಂದ ಇಲ್ಲಿಗೆ ಬರೋಕ್ಕೆ 10 ನಿಮಿಷ ಸಾಕು. ಏನೋ ಲಾಂಗ್ ಜರ್ನಿ ಮಾಡ್ಕೊಂಡು ಬಂದವನ ಹಾಗೆ ಆಡ್ತೀಯಲ್ಲ. ಮೊದಲು ವಿಷಯ ಏನು ಅಂತ ಹೇಳು, ಆಮೇಲೆ ಸುಧಾರಿಸ್ಕೊಳ್ಳೋದೆಲ್ಲ ಇದ್ದೇ ಇರುತ್ತೆ ಎಂದ ಕರಣ್ ಮಾತಿಗೆ, ಸರಿನಪ್ಪ, ನೇರ ವಿಷಯಕ್ಕೆ ಬರ್ತೀನಿ. ನಿಮಗೆ ನನ್ನ ಫ್ರೆಂಡ್ ಸಾಗರ್ ಗೊತ್ತಲ್ವಾ ಎಂದು ಕರಣ್ ಮುಖ ನೋಡಿದಾಗ ಹೌದು ಎಂದು ತಲೆ ಅಲ್ಲಾಡಿಸಿದ ಕರಣ್. ಅವನು ಒಬ್ಬಳನ್ನ ಇಷ್ಟಪಟ್ಟಿದ್ದ ಕಣೋ, ಆದರೆ ಈಗ ಆ ಹುಡುಗಿ ಮನೆಯಲ್ಲಿ ಅವಳಿಗೆ ಬೇರೆ ಸಂಬಂಧ ನೋಡಿ ಮದುವೆ ಫಿಕ್ಸ್ ಮಾಡಿದ್ದಾರಂತೆ. ಅಭಿಯ ಮಾತು ಕೇಳಿದ ಕರಣ್, ಲೋ ಮಗ, ಇಷ್ಟು ಚಿಕ್ಕ ಮ್ಯಾಟ್ರ್ ಹೇಳೋಕ್ಕೆ ನನ್ನ ಇಲ್ಲಿ ಕರೆಸ್ಬೇಕಿತ್ತೇನೋ? ಅಲ್ಲ ಕಣೋ, ಆ ಹುಡುಗಿ ಅವ್ರ ಮನೇಲಿ ನಾನು ಒಬ್ಬ ಹುಡುಗನ್ನ ಇಷ್ಟಪಟ್ಟಿದ್ದೀನಿ, ಅವನನ್ನು ಬಿಟ್ಟರೆ ಬೇರೆ ಮದುವೆ ಆಗಲ್ಲ ಅಂತ ಹೇಳಿದರೆ ಆಯ್ತಪ್ಪ ಎಂದು ಕರಣ್ ಹೇಳಿದಾಗ, ಕರಣ್ ಸ್ವಲ್ಪ ನನ್ನ ಮಾತು ಕೇಳ್ತೀಯಾ? ವಿಷಯ ಅಷ್ಟೇ ಆಗಿದ್ರೆ ನಾನು ತಲೆ ಕೆಡಿಸ್ಕೋತಿರ್ಲಿಲ್ಲ. ಆ ಹುಡುಗಿ ಭಯದಿಂದ ಪ್ರೀತಿ ವಿಷಯನ ಅಪ್ಪ ಅಮ್ಮನಿಗೆ ಹೇಳಬಾರ್ದು ಅಂತ ಹೇಳಿದ್ದಾಳಂತೆ. ಹೇಳಿದರೆ ಆ ಹುಡುಗಿ ಮನೆಯವರೆಲ್ಲ ಸೇರಿ ಅವಳಿಗೆ ಸರಿಯಾಗಿ ಹೊಡಿತಾರಂತೆ. ಈ ವಿಷಯನ ಸಾಗರ್ಗೆ ಆ ಹುಡುಗಿನೇ ಬಂದು ಹೇಳಿದ್ದಾಳೆ. ಅವಳಿಗೆ ನೋವಾಗೋದು ಬೇಡ ಅಂತ ಇವನು ತನ್ನ ನೋವೆಲ್ಲ ನುಂಗಿ ತ್ಯಾಗ ಮಾಡೋಕ್ಕೆ ಹೊರಟಿದ್ದಾನೆ. ಅವಳು ಬಿಟ್ಟು ಹೋಗ್ತಿದ್ದಾಳಲ್ಲ ಅನ್ನೋ ಕೊರಗಲ್ಲಿ ದಿನ ಕುಡ್ದು ಸಾಯ್ತಿದ್ದಾನೆ. ಅವನ ಪರಿಸ್ಥಿತಿ ನೋಡೋಕ್ಕಾಗ್ತಿಲ್ಲ ನನಗೆ ಎಂದು ಅಭಿಷೇಕ್ ಬೇಸರದಿಂದ ನುಡಿದ. ಅಲ್ಲ ಕಣೋ, ಅಷ್ಟೊಂದು ಭಯ ಪಡೋಳು ಪ್ರೀತಿ ಹೇಗೆ ಮಾಡಿದ್ಲು ಅಂತ. ಇಲ್ಲ, ಆ ಹುಡುಗಿ ನಿಜವಾಗ್ಲೂ ಇವನನ್ನು ಇಷ್ಟಪಟ್ಟಿದ್ಲ? ಅನುಮಾನ ವ್ಯಕ್ತಪಡಿಸಿದ ಕರಣ್. ಅದೆಲ್ಲ ಗೊತ್ತಿಲ್ಲ ಕರಣ್, ಒಟ್ಟಿನಲ್ಲಿ ಅವಳ ಮದುವೆ ಬೇರೆಯವರ ಜೊತೆ ನಡಿಬಾರ್ದು ಅಷ್ಟೆ, ಅದಕ್ಕೆ ನಿನ್ನ ಹೆಲ್ಪ್ ಬೇಕು ಎಂದು ಅಭಿಷೇಕ್ ಹೇಳಿದಾಗ, ನಾನು ಹೋಗಿ ಆ ಹುಡುಗಿ ಮನೆಯವರ ಹತ್ರ ಮಾತಾಡಬೇಕಾ ಎಂದು ಕರಣ್ ಕೇಳಿದಾಗ, ನೀನು ಹೋಗಿ ಅವಳ ಮನೆಯವರ ಹತ್ರ ಮಾತಾಡಿದರೆ 100% ಈ ಕೆಲಸ ನಂದೇ ಅಂತ ಸಾಗರ್ಗೆ ಗೊತ್ತಾಗುತ್ತೆ. ಹಾಗಾಗಬಾರ್ದು. ಆ ಹುಡುಗಿನೇ ಸಾಗರ್ ಹತ್ರ ಬಂದು ಸಾರಿ ಕೇಳಿ ನನ್ನ ಮದುವೆ ಆಗೋ ಅಂತ ಕೇಳ್ಕೋಬೇಕು ಎಂದ ಅಭಿಷೇಕ್ ಮಾತಿಗೆ, ಸರಿ, ಈಗ ನಾನೇನು ಮಾಡಬೇಕು ಅದನ್ನು ಹೇಳು ಎಂದು ಕರಣ್ ಕೇಳಿದಾಗ, ನೋಡು ಕರಣ್, ನನಗೆ ಆ ಹುಡುಗಿ ಮುಖ ಪರಿಚಯ ಮತ್ತು ಅವಳು ಯಾವ ಕಂಪನಿಯಲ್ಲಿ ಕೆಲಸ ಮಾಡ್ತಿದ್ದಾಳೆ ಅಂತ ಅಷ್ಟೇ ಗೊತ್ತು. ಸೊ ನಾನು ನಿಮಗೆ ಆ ಹುಡುಗಿನ ತೋರಿಸ್ತೀನಿ. ನೀನು ಅವಳನ್ನು ಮದುವೆ ಆಗ್ತಿರೋ ಹುಡುಗ ಯಾರು ಅಂತ ಕಂಡುಹಿಡಿದು ನನಗೆ ಹೇಳಬೇಕು. ಮಿಕ್ಕಿದ್ದನ್ನು ನಾನು ನೋಡ್ಕೋತೀನಿ ಎಂದು ಹೇಳಿದ ಅಭಿಷೇಕ್. ಅಷ್ಟೇನಾ? ನಾಳೆನೇ ಕೆಲಸ ಆಯಿತು ಅಂದ್ಕೊ ಎಂದು ಕಿರುನಗೆ ಬೀರುತ್ತಾ ಹೇಳಿದ ಕರಣ್. ಥ್ಯಾಂಕ್ ಯು ಕರಣ್, ಸರಿ ಬಾ, ಇನ್ನೇನು ಕೆಲಸ ಬಿಡೋ ಟೈಮ್ ಆಗ್ತಿದೆ. ಆ ಹುಡುಗಿ ಆಫೀಸಿನಿಂದ ಹೊರಗೆ ಬರಬೇಕಾದ್ರೆ ನೀನು ನೋಡುವೆಯಂತೆ ಎಂದು ಕರಣ್ಣನ್ನು ಕರೆದುಕೊಂಡು ಕಾರು ಹತ್ತಿ ಹೊರಟ ಅಭಿಷೇಕ್. ನೇಹಾ ಅವರು ಹೋಗುವವರೆಗೂ ಅಲ್ಲೇ ನಿಂತು ನೋಡುತ್ತಾ, ಛೇ, ಇಷ್ಟು ಒಳ್ಳೆ ಅಭಿಸರ್ಗೆ ಇಂಥ ಪೊರ್ಕಿ ಫ್ರೆಂಡಾ ಎಂದು ಮುಖ ತಿರುಗಿಸಿ ಒಳ ನಡೆದಳು. ಅಭಿ ತನ್ನ ಕಾರನ್ನು ಸಾಹಿತ್ಯಾಳ ಆಫೀಸಿನ ಹತ್ತಿರ ನಿಲ್ಲಿಸಿ ಅವಳು ಹೊರಬರುವವರೆಗೂ ಇಲ್ಲೇ ಕಾಯಬೇಕೆಂದು ಕಾರಿನ ಒಳಗೆ ಕುಳಿತು ಮುಂದೇನು ಮಾಡಬೇಕೆಂದು ಪ್ಲಾನ್ ಹಾಕತೊಡಗಿದ. ಸ್ವಲ್ಪ ಹೊತ್ತಿನಲ್ಲಿ ಆಫೀಸಿನಿಂದ ಹೊರಬರುತ್ತಿದ್ದ ಸಾಹಿತ್ಯಾಳನ್ನು ನೋಡಿದ ಅಭಿ ತಟ್ಟನೆ ಕರಣ್ಣನ್ನು ಕರೆದು, ಕರಣ್, ಅಲ್ಲಿ ನೋಡು, ಆ ಹುಡುಗಿ ಬರ್ತಿದ್ದಾಳೆ. ವೈಟ್ ಕಲರ್ ಟಾಪ್ಗೆ ಪಿಂಕ್ ಕಲರ್ ಸ್ಕರ್ಟ್ ಹಾಕ್ಕೊಂಡು ಈ ಕಡೆಗೆ ಬರ್ತಿದ್ದಾಳೆ ನೋಡು ಎಂದು ಹೇಳಿದಾಗ, ಓ ವಾವ್, ವಾಟ್ ಅ ಬ್ಯೂಟಿಯಾ! ಇಂಥ ಹುಡುಗಿ ಕೈ ಕೊಟ್ಟರೆ ನಿನ್ನ ಫ್ರೆಂಡ್ ದೇವದಾಸ ಆಗೋದ್ರಲ್ಲಿ ತಪ್ಪೇ ಇಲ್ಲ ಬಿಡು ಎಂದು ಜೋರಾಗಿ ನಕ್ಕ. ಈಗ ಅದೆಲ್ಲ ಬೇಕಾ ಕರಣ್ ಎಂದು ದುರುಗುಟ್ಟಿ ನೋಡಿದ ಅಭಿಷೇಕ್. ಅರೆ, ತಮಾಷೆ ಮಾಡಿದೆ ಮಗ. ಸರಿ, ನಾಳೆ ಅಷ್ಟರಲ್ಲಿ ಅವಳ ಮದುವೆ ಆಗೋ ಹುಡುಗನ ಬಗ್ಗೆ ನಿಮಗೆ ಅಪ್ಡೇಟ್ ಕೊಡ್ತೀನಿ. ಅದು ಸರಿ, ಈ ಹುಡುಗಿ ಹೆಸರೇನಂದೆ? ಕರಣ್ ಮಾತಿಗೆ, ಹೆಸರು ಗೊತ್ತಿಲ್ಲ ಕರಣ್, ಅವರಿಬ್ಬರು ಜೊತೆಲೇ ಇರೋದನ್ನು ನಾನು ನೋಡಿದ್ದೀನಿ. ಅವನು ಪ್ರೀತಿಸೋ ಹುಡುಗಿ ಹೆಸರು ತಿಳ್ಕೊಂಡು ನನಗೇನಾಗಬೇಕು ಹೇಳು ಎಂದು ಅಭಿಷೇಕ್ ಹೇಳಿದಾಗ, ಅದು ನಿಜಾನೇ. ಸರಿ, ನಡಿ ಹೋಗೋಣ, ಈಗಿಂದಾನೇ ನನ್ನ ಕೆಲಸ ಶುರು ಹಚ್ಕೋಬೇಕಲ್ಲ ಎಂದು ಅಭಿಯನ್ನು ಅವಸರಿಸಿದ ಕರಣ್. ಓಕೆ ಎಂದು ಕಾರನ್ನು ಆಫೀಸಿನೆಡೆ ಓಡಿಸಿದ ಅಭಿ.
ಅಭಿ ಆಫೀಸಿಗೆ ಹೋಗಿ ನೇಹಾಳನ್ನು ತನ್ನ ಕ್ಯಾಬಿನಿಗೆ ಬರಹೇಳಿದ. ತಕ್ಷಣ ನೇಹಾ ಒಳ ಬಂದು ಅವನಿಗೆ ಎದುರಾಗಿ ನಿಂತಳು. ನೇಹಾ, ಲಾಸ್ಟ್ ವೀಕ್ ನಮ್ಮ ಸಪ್ಲೈಯರ್ ಮಹೇಶ್ ಆಫೀಸಿನಿಂದ ಒಬ್ಬ ಹುಡುಗಿ ಕೊಟೇಶನ್ ತಗೊಂಡು ಬಂದಿದ್ಲಲ್ಲ, ಅವಳ ಹೆಸರೇನು? ನೇರವಾಗಿ ಕೇಳಿದ ಅಭಿಷೇಕ್. ಅವನ ಮಾತು ಕೇಳಿ ಆಶ್ಚರ್ಯದ ಜೊತೆಗೆ ಕೋಪವೂ ಬಂತು ನೇಹಾಳಿಗೆ. ಆದರೂ ತನ್ನ ಬಾಸ್ ಎದುರು ತನ್ನ ಕೋಪ ತೋರಿಸಲಾಗುವುದಿಲ್ಲ ಎಂದು 1 ಮಿನಿಟ್ ಸರ್ ಎಂದು ಹೊರಗೋಗಿ ಕೊಟೇಶನ್ ಫೈಲ್ನೊಂದಿಗೆ ಒಳಬಂದಳು. ಸರ್, ಅವಳ ಹೆಸರು ಸಾಹಿತ್ಯ ಎಂದು ಹೇಳಿ ಅಭಿಯನ್ನೇ ನೋಡತೊಡಗಿದಳು. ಅವನ ಮುಖಭಾವದಿಂದ ಏನಾದರೂ ತಿಳಿಯಬಹುದೆಂದು. ಆದರೆ ಅಭಿಯ ಮುಖದಲ್ಲಿ ಯಾವುದೇ ಬದಲಾವಣೆ ಕಾಣಿಸಲಿಲ್ಲ ಅವಳಿಗೆ. ಓಕೆ, ಥ್ಯಾಂಕ್ ಯು ಎಂದಷ್ಟೇ ಹೇಳಿ ತನ್ನ ಕೆಲಸ ಮುಗಿಸಿ ಮನೆಗೆ ಹೊರಟ ಅಭಿ. ನೇಹಾಳಿಗೆ ತನ್ನ ಅಭಿ ಸರ್ ಬೇರೊಬ್ಬ ಹುಡುಗಿಯನ್ನು ಏಕವಚನದಲ್ಲಿ ಸಂಬೋಧಿಸಿದ್ದು ಚೂರು ಹಿಡಿಸಲಿಲ್ಲ. ಅಭಿ ಸರ್ ಯಾಕೆ ಅವಳ ಹೆಸರನ್ನು ಕೇಳಿದ್ದು? ಇಷ್ಟು ವರ್ಷದಿಂದ ಕೆಲಸ ಮಾಡ್ತಿರೋ ನನಗೆ ಅವರು ಹೋಗಿ ಬನ್ನಿ ಅಂತಾರೆ. ಆದರೆ ಅದ್ಯಾವುದೋ ಕೊಟೇಶನ್ ತಗೊಂಡು ಬಂದವಳಿಗೆ ಇಷ್ಟೊಂದು ಪ್ರಿಫರೆನ್ಸ್ ಕೊಡ್ತಿದ್ದಾರಲ್ಲ, ಅವಳಲ್ಲಿ ಏನಿದೆ ಅಂಥ ವಿಶೇಷತೆ? ಇದನ್ನು ಹೀಗೆ ಬಿಟ್ಟರೆ ನನ್ನ ಬುಡಕ್ಕೆ ಬರೋದು ಸುಳ್ಳಲ್ಲ. ಸದ್ಯಕ್ಕೆ ಅವಳಿಗೆ ಒಂದು ಗತಿ ಕಾಣಿಸಲೇಬೇಕು ಎಂದು ಯೋಚಿಸುತ್ತಾ ಅಲ್ಲಿಂದ ನಡೆದಳು. ಮರುದಿನ ಸಂಜೆ ಕರಣ್ ಸಾಹಿತ್ಯಾಳನ್ನು ಮದುವೆ ಆಗುವ ಹುಡುಗನ ಡೀಟೇಲ್ಸ್ ಪಡೆದು ಒಂದು ಹೋಟೆಲ್ನಲ್ಲಿ ಅಭಿಯನ್ನು ಭೇಟಿಯಾದ. ಅಭಿ ಮತ್ತು ಕರಣ್ ಎದುರು ಬದುರಾಗಿ ಕುಳಿತಿದ್ದರು. ಕರಣ್ ತಾನು ಕಲೆಕ್ಟ್ ಮಾಡಿದ ಎಲ್ಲ ಡೀಟೇಲ್ಸ್ಗಳನ್ನು ಅಭಿಯ ಮುಂದಿಟ್ಟು, ಅಭಿ, ಇವನ ಡೀಟೇಲ್ಸ್ ತಿಳ್ಕೊಳ್ಳೋದು ಅಷ್ಟು ಸುಲಭ ಇರಲಿಲ್ಲ ಕಣೋ. ಆ ಹುಡುಗಿಗೆ ಯಾರೂ ಫ್ರೆಂಡ್ಸ್ ಇಲ್ಲ. ಇದ್ದ ಒಬ್ಬ ಫ್ರೆಂಡ್ ಊರಿಗೆ ಹೋಗಿದ್ದಾಳಂತೆ. ಯಪ್ಪ, ಯಾರ ಹತ್ರನೂ ತನ್ನ ವಿಷಯ ಹಂಚ್ಕೊಳ್ಳೋದೇ ಇಲ್ಲ. ಹೇಗೋ ಸರ್ಕಸ್ ಮಾಡಿ ಇಷ್ಟು ವಿಷಯ ಕಲೆಕ್ಟ್ ಮಾಡಿದ್ದೀನಿ ಎಂದು ಅವಳು ಮದುವೆ ಆಗುತ್ತಿರುವ ಹುಡುಗನ ಫೋಟೋ ತೋರಿಸುತ್ತಾ, ನೋಡು, ಇದೇ ಹುಡುಗ ಅವಳನ್ನು ಮದುವೆ ಆಗ್ತಿರೋನು. ಹೆಸರು ಶ್ರೀಕಾಂತ್ ಅಂತ. ಇದು ಅವನ ಮನೆ ಮತ್ತು ಆಫೀಸ್ ಅಡ್ರೆಸ್. ಇದು ಅವನ ಫೋನ್ ನಂಬರ್. ಸದ್ಯಕ್ಕೆ ಫಾರಿನ್ ಹೋಗೋ ಪ್ಲ್ಯಾನ್ ಇದೆ. ಅದು ಮದುವೆ ಆಗಿ ಹೆಂಡತಿನ ಜೊತೆಗೆ ಕರ್ಕೊಂಡು ಹೋಗೋ ಪ್ಲ್ಯಾನ್ ಮಾಡಿ ಮದುವೆನ ಮುಂದಿನ ವಾರನೇ ಇಟ್ಕೊಂಡಿದ್ದಾರೆ. ಆಮೇಲೆ ಆ ಹುಡುಗಿ ಹೆಸರು ಸಾಹಿತ್ಯ. ಇಲ್ಲೇ ಪಕ್ಕದ ಬೀದಿನಲ್ಲೇ ರೂಮ್ ಮಾಡ್ಕೊಂಡಿದ್ದಾಳೆ. ಆ ಮನೆ ಓನರ್ ಆಂಟಿ ಸಿಕ್ಕಿದ್ರು. ಸಾಹಿತ್ಯ ಬಗ್ಗೆ ಕೇಳಿದೆ. ತುಂಬ ಒಳ್ಳೆ ಹುಡುಗಿ, ಅವಳಾಯಿತು, ಅವಳ ಕೆಲಸ ಆಯಿತು ಅಂತ ಇದ್ಬಿಡ್ತಾಳೆ ಅಂದರು. ಇಷ್ಟೇ ಮಗ ನನಗೆ ಗೊತ್ತಿರೋ ವಿಷಯ ಎಂದು ತನಗೆ ಗೊತ್ತಿರುವ ಎಲ್ಲ ವಿಷಯವನ್ನು ಅಭಿಯ ಬಳಿ ಹೇಳಿದ ಕರಣ್. ಥ್ಯಾಂಕ್ ಯು ಕರಣ್, ಇಷ್ಟು ಸಾಕು ನನಗೆ ಎಂದು ಅಭಿ ನಗುತ್ತಾ ಹೇಳಿದಾಗ, ಮುಂದೇನು ಮಾಡಬೇಕು ಅಂತಿದೆಯಾ ಎಂದು ಪ್ರಶ್ನಿಸಿದ ಕರಣ್. ನಾನು ನಿನ್ನ ಹತ್ರ ಇವೆಲ್ಲ ಹೇಗೆ ಕಂಡುಹಿಡ್ದೆ ಅಂತ ಕೇಳಿಲ್ಲ ತಾನೆ? ಈಗ ನೀನು ಕೇಳಬಾರ್ದು ಮುಂದೆ ನಾನೇನು ಮಾಡ್ತೀನಿ ಅಂತ. ಕೆಲಸ ಮುಗಿದ ಮೇಲೆ ನಾನೇ ಹೇಳ್ತೀನಿ, ಓಕೆನಾ? ಅಭಿಯ ಮಾತಿಗೆ ಸರಿ ಕಣಪ್ಪ, ಒಟ್ನಲ್ಲಿ ಹುಷಾರಾಗಿ ಮಾಡು ಎಂದು ನಗುತ್ತಾ ಎದುರಿಗಿದ್ದ ಕಾಫಿ ಕುಡಿದು ನೈಟ್ ಶೂಟಿಂಗ್ ಇದೆ ಎಂದು ಹೇಳಿ ಅಲ್ಲಿಂದ ಹೊರಟ ಕರಣ್. ಅಭಿಷೇಕ್ ಮುಂದೇನು ಮಾಡಬೇಕೆಂದು ಅಲ್ಲೇ ಕುಳಿತು ಶ್ರೀಕಾಂತ್ನ ಫೋಟೋ ನೋಡುತ್ತಾ ಯೋಚಿಸತೊಡಗಿದ. ಮುಂದುವರೆಯುವುದು.